ಜಗತ್ತಿಗೆ ಸಜ್ಜನರಿಗೆ ವರಪ್ರದರಾದ ಬ್ರಹ್ಮಾದಿ ದೇವತೆಗಳಿಗೂ ಈಶನಾದ ವರದೇಶ ಶ್ರೀಮದ್ ಆಚಾರ್ಯರಿಂದ ವರದೇಶ ವರಪ್ರದಂ ಎಂಬುದಾಗಿ ಸ್ತುತ್ಯನಾದ ವೆಂಕಟೇಶ ದೇವರಿಗೆ ಆ ಉತ್ತಮವಾದ ವರದ ಹಸ್ತ, ಆ ಹಸ್ತಕ್ಕೆ ಸುವರ್ಣದ ಒಂದು ಶ್ರೇಷ್ಠವಾದ ಕವಚವನ್ನು ಎಲ್ಲ ಭಕ್ತರು ಅತ್ಯಂತ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದನ್ನು ಇವತ್ತು ಸಮರ್ಪಣೆ ಮಾಡಲಾಗಿದೆ. ಸುವರ್ಣ ಕವಚವನ್ನು ಪರಮಾತ್ಮನ ವರದ ಹಸ್ತಕ್ಕೆ ಸಮರ್ಪಣೆ ಮಾಡುವುದರ ಹಿನ್ನೆಲೆಯಲ್ಲಿ ಆ ಭಗವಂತ ವರಪ್ರದನಾಗಿದ್ದಾನೆ ಅಂತ ಅನ್ನೋದು ಬರೀ ಕೆಲವರ ಅಭಿಪ್ರಾಯವಲ್ಲ, ಅನಿಸಿಕೆಯಲ್ಲ. ಇದು ಸುವರ್ಣಗಳಿಂದ, ಸಕಲ ವೇದಾದಿ ಸತ್ಶಾಸ್ತ್ರಗಳಿಂದ ಭಗವಂತನೇ ಎಲ್ಲರಿಗೆ ವರಪ್ರದ ಅನ್ನುವುದು ಸಿದ್ಧವಾದ ವಿಷಯ ಅಂತ ತೋರಿಸುವುದಕ್ಕೆ ವರದ ಹಸ್ತಕ್ಕೆ ಸುವರ್ಣ ಕವಚ, ಅದು ಸುವರ್ಣಗಳಿಂದ ಸಿದ್ಧವಾದ. ಬ್ರಹ್ಮಾದಿ ದೇವತೆಗಳಿಗೂ ವರ ಕೊಡುವವರು ಪರಮಾತ್ಮನೇ ಎಂಬುದಾಗಿ ಶಾಸ್ತ್ರದಿಂದ ಸಿದ್ಧವಾದದ್ದು. ಇಂದ್ರದೇವರಿಗೆ ಬಲಿಚಕ್ರವರ್ತಿಯಿಂದ ಆ ರಾಜ್ಯವನ್ನು ಕಸಿದುಕೊಂಡು 3 ಲೋಕದ ಆಧಿಪತ್ಯವನ್ನು ಕೊಟ್ಟವನು ಕೂಡ ಆ ಭಗವಂತನೇ. ಬ್ರಹ್ಮಾದಿ ದೇವತೆಗಳಿಗೆ ಅವರ ಪದವಿಯನ್ನು ಕೊಡುವವಳು ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮಿ ದ್ವಾರ ಆ ಎಲ್ಲ ಪದವಿಗಳನ್ನು ಕೊಡಿಸುವವರು ಪರಮಾತ್ಮ. ಯಸ್ಯಾಷ್ಟಕಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕ ಸದಾ ಸ್ವೀಯ ಪರಾಜ್ಞಾಪು ಸಾ ಲಕ್ಷ್ಮೀಯನ್ನೇ ಪ್ರಸಿದ್ಧರು. ಆದರೆ ಶ್ರೀಯ ಕಟಾಕ್ಷವಲವತ್ತೇ ತನ್ನ ಅಂತಹ ಲಕ್ಷ್ಮೀದೇವಿಗೂ ತನ್ನ ಕಟಾಕ್ಷದಿಂದ ಬಲಪಟ್ಟು ಅವಳ ದ್ವಾರ ಬ್ರಹ್ಮಾದಿಗಳಿಗೆ ವರಪ್ರದಾನವಾದ ಪರಮಾತ್ಮ ಎಂಬುದಾಗಿ ಶಾಸ್ತ್ರದಿಂದ ನಾವು ತಿಳಿತೇವೆ. ಅಂತಹ ಪರಮಾತ್ಮ ನಮ್ಮೆಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ದೇವರು ಹೇಳಿದ್ದಾರೆ. ನನಗೆ ಶರಣ ಹೋದರೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಾನು ಉದ್ಧಾರ ಮಾಡುತ್ತೇನೆ ಅಂತ ಪರಮಾತ್ಮ ಅಭಯವನ್ನು ನೀಡಿದ್ದಾರೆ. ಅಂತಹ ಪರಮಾತ್ಮನ ಸಂದೇಶವನ್ನು ನಾವು ಪರಿಪಾಲನೆ ಮಾಡಬೇಕು. ದೇವರಿಗೆ ಶರಣ ಹೋಗಬೇಕು. ದೇವರೇ ಸರ್ವೋತ್ತಮ, ಅವನೇ ಸರ್ವರಕ್ಷಕ ಅಂತ ವಿಶ್ವಾಸದಿಂದ ಶರಣ ಹೋದರೆ ನಮಗೆಲ್ಲ ಪಾಪಗಳನ್ನು ಅವನು ಪರಿಹಾರ ಮಾಡಿ ಉದ್ಧಾರ ಮಾಡುತ್ತಾನೆ ಎಂಬ ಸಂದೇಶವನ್ನು ಭಗವದ್ಗೀತೆಯ ಮೂಲಕ ದೇವರು ಕೊಟ್ಟದ್ದನ್ನು ಯಾವಾಗಲೂ ನೆನಪಿಗೆ ಬರುವ ಹಾಗೆ ಈ ಹಸ್ತದಲ್ಲಿ ವಜ್ರದಿಂದ ಸಾಮಾನ್ಯವಾಗಿ ಹೇಳುವುದುಂಟು. ಇದನ್ನು ಸುವರ್ಣಾಕ್ಷರಗಳಿಂದ ಬರೆಯಬೇಕು, ವಜ್ರಲೇಖ ಮಾಡಬೇಕು ಅಂತ. ಅದನ್ನು ನಿಜವಾಗಿ ಸುವರ್ಣದ ಮೇಲೆ ವಜ್ರದ ಅಕ್ಷರಗಳಿಂದಲೇ ಬರೆಸಿ ಇವತ್ತು ಸಮರ್ಪಣೆ ಮಾಡಿದ್ದು ಅತ್ಯಂತ ಸತ್ಯವಾದದ್ದು. ಅದು ನಿಜವಾಗಿಯೂ ವಜ್ರದ ಅಕ್ಷರಗಳಿಂದಲೇ ಬರೆಯಬೇಕಾದ ಸಂದೇಶ. ಅಂತಹ ಸಂದೇಶವನ್ನು ಪರಮಾತ್ಮನಿಗೆ ವಜ್ರ ಅಂತ ಕರೆಯೋದೇ ಅಲಿಭ್ಯೋ ವಚನಾತ್ ವಜ್ರಂ. ಎಲ್ಲ ಶತ್ರುಗಳು ಪರಮಾತ್ಮನನ್ನ ದೂರದಿಂದಲೇ ವರ್ಜನೆ ಮಾಡಿ ಹೋಗ್ತಾರೆ, ಅವನ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನ ಅನುಗ್ರಹ ಇದ್ದರೆ ಪಾಪಗಳು ನಮ್ಮಿಂದ ದೂರ ಆಗಿ ಎಲ್ಲ ರೀತಿಯ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ ಎನ್ನುವುದರ ಸಂಕೇತದ ರೂಪದಲ್ಲಿ ಈ ಸುವರ್ಣದ ವಜ್ರದ ಸಮರ್ಪಣೆಯಾಗಿದೆ. ಅದರಂತೆ ಆ ಖಡ್ಗ ದುರ್ಗಾದೇವಿಯ ವಿಶೇಷವಾದ ಸನ್ನಿಧಾನ ಇರುವಂತಹ ಪರಮಾತ್ಮನ ಸೇವಾ ರೂಪದಲ್ಲಿ ದುರ್ಗಾದೇವಿ ಇದ್ದು ಭಗವಂತನ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾಳೆ, ಭಕ್ತರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ. ಅಂತಹ ಒಂದು ಖಡ್ಗದ ಸಮರ್ಪಣೆ ಮಾಡಿದ ಎಲ್ಲ ಭಗವದ್ಭಕ್ತರಿಗೂ ಗುರುಗಳಲ್ಲಿ ಅಂತರ್ಯಾಮಿಯಾದ ಇಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರು ಅವರೇ ಸಮರ್ಪಣೆ ಮಾಡಿದ್ದು, ನಾವಲ್ಲ, ನಿಮಿತ್ತ ಮಾತ್ರ. ಆ ಮುಖ್ಯ ಪ್ರಾಣದೇವರು ಅವರಲ್ಲಿ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣ ಅಂತ ಸಾಕ್ಷಾತ್ ಶ್ರೀ ವೆಂಕಟೇಶ ದೇವರು. ಆ ವೆಂಕಟೇಶ ದೇವರ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು